ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಕೇಸಲ್ಲಿ ಲಕ್ಷ್ಮಿಗೆ ಶಾಕ್ ಕೊಟ್ಟ ಸಭಾಪತಿ ತಮ್ಮ ಅಂತಿಮ ನಿರ್ಧಾರವನ್ನು ಪ್ರಕಟಿಸುವ ಮೂಲಕ ಸೆಡ್ ಹೊಡೆದಿದ್ದಾರೆ. ಸಭಾಪತಿ ವರ್ಸಸ್ ಲಕ್ಷ್ಮಿ ಅನ್ನೋ ಆಯಾಮವನ್ನು ಪಡ್ಕೊಳ್ತಿರೋ ಹೊತ್ತಲ್ಲೇ ಈ ನಡೆ. ಮತ್ತೊಂದು ಕಡೆ ಸ್ವಪಕ್ಷೀಯರಿಂದಲೇ ಆಘಾತ. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಡಬಲ್ ಶಾಕ್ ಎದುರಾಗಿದೆ. ಈ ಕೇಸಲ್ಲಿ ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾದ ಬೆನ್ನಲ್ಲೇ ಇದೆಲ್ಲ ಬೆಳವಣಿಗೆಗಳು. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಸ್ವಲ್ಪ ತಣ್ಣಗಾದಂಗೆ ಕಾಣಿಸ್ತಾ ಇದೆ. ಆದರೆ ಒಳಗೊಳಗೆ ಎರಡೂ ಕಡೆಯಿಂದ ಪ್ರಯತ್ನಗಳಾಗ್ತಿವೆ. ಯಾಕಂದರೆ ಸಿಟಿ ರವಿ ಅವರು ನಾನು ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಿದ್ದಾರೆ. ಕೇಂದ್ರ ಗೃಹ ಇಲಾಖೆಗೆ ದೂರು ಕೊಡುವ ಮೂಲಕ ಕರ್ನಾಟಕ ಪೊಲೀಸರನ್ನ ಮಾನವ ಹಕ್ಕು ಆಯೋಗದ ಮುಂದೆ ನಿಲ್ಲಿಸಬೇಕು ಅನ್ನೋ ತನಕ ಹಠ ಹಿಡಿದಿದ್ದಾರೆ. ಇಲ್ಲಿ ನಿಯಮವನ್ನು ಮುರಿದು ಪ್ರಭಾವಿ ಮಿನಿಸ್ಟರ್ಗಳ ಆದೇಶದ ಮೇರೆಗೆ ಪೊಲೀಸರು ಏನು ಮಾಡಿದ್ರು ಒಬ್ಬರು MLCಗೆ ಅನ್ನೋದನ್ನ ರಾಜ್ಯದ ಜನರ ಮುಂದೆ ಇಡೋದಕ್ಕೆ ಹೊರಟಿದ್ದಾರೆ. ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗುವ ಮೂಲಕ ಕೇಂದ್ರದ ಮೊರೆ ಹೋಗಿದ್ದಾರೆ. ಅವರು ಇಲ್ಲಿನ ಸಹವಾಸ ಬೇಡ, ಡೆಲ್ಲಿ ಲೆವೆಲಲ್ಲಿ ಹೋರಾಟ ಮಾಡ್ತೀನಿ ಅಂತ. ಮತ್ತೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು CID ತನಿಖೆಗೆ ಹೋಗಿದೆ. ಆ ಮೂಲಕವೇ ನನಗೆ ನ್ಯಾಯ ಸಿಗುತ್ತೆ, ಕಾನೂನು ದಾರಿಯಲ್ಲಿ ಏನು ಶಿಕ್ಷೆ ಆಗಬೇಕು, ತಪ್ಪು ಮಾಡಿದವ್ರಿಗೆ ಅದು ಆಗೇ ಆಗುತ್ತೆ ಅಂತೆಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ, ಸೆಡ್ ಹೊಡೆದಿದ್ದಾರೆ. ಬಹುಶಃ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೆ ಇಲ್ಲಿ ಯಾರು ಧ್ವನಿ ಎತ್ತವ್ರಿಲ್ಲ, BJPಲಿ ಯಾರೊಬ್ಬರು ಮಾತಾಡ್ತಾನೂ ಇಲ್ಲ ಅಂತೆಲ್ಲ ಅವರ ವರ್ಷನ ಅವ್ರು ಹೇಳ್ತಿದ್ದಾರೆ. ಮೊನ್ನೆಷ್ಟೇ CID ಸ್ಟೇಟ್ಮೆಂಟ್ ಎಲ್ಲ ದಾಖಲಿಸಿ ಬಂದಿದ್ದಾರೆ ಅವರು. ಈ ಹೊತ್ತಲ್ಲಿ ಸಭಾಪತಿಗಳು ಕೊನೆಗೂ ಒಂದು ಕ್ಲಾರಿಟಿ ತಗೊಂಡಿರೋದು. ಅವರು ಗೊಂದಲಕ್ಕೀಡಾಗುವಂಥ ವಾತಾವರಣ ಸೃಷ್ಟಿಯಾಯಿತು. BJPಯವರು ಮುಗಿಬಿದ್ರು, ಕಾಂಗ್ರೆಸ್ ಮುಗಿಬಿತ್ತು, ಯಾರ ಅನ್ಯಾಯ ಆಯಿತು, ಯಾರಿಗೆ ನ್ಯಾಯ, ವಿಡಿಯೋ ಅಸಲಿ ಎತ್ತು ಅಂದ್ಕೊಂಡು ದೊಡ್ಡ ಜಟಾಪಟಿ ಆಯಿತು. ಮುಗಿದ ಅಧ್ಯಾಯ ಅಂತ ಹೇಳಿದ್ದ ಸಭಾಪತಿಗಳು ಆವತ್ತು ಮತ್ತೆ ಮೊಹಜರಿಗೆ ಅವಕಾಶ ಮಾಡಿಕೊಡೋಣ, ನೋಡೋಣ, ಎಕ್ಸ್ಪರ್ಟ್ಸ್ ಅಭಿಪ್ರಾಯ ಎಲ್ಲ ತಗೊಳ್ತಾ ಇದ್ದೀನಿ ಅಂತೆಲ್ಲ ಅವ್ರು ಹೇಳಿದರು. ನೋಡಿ, ಈಗ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಏನಂತ? ಬೆಳಗಾವಿ ಚಳಿಗಾಲ ಅಧಿವೇಶನದ ವೇಳೆ ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಪರಿಷತ್ ಸದಸ್ಯ ಅವಾಚ್ಯ ಪದ ಬಳಕೆಗೆ ಸಂಬಂಧಪಟ್ಟಂತೆ CID ಅಧಿಕಾರಿಗಳಿಗೆ ಸದನದಲ್ಲಿ ಸ್ಥಳ ಮಹಜರಿಗೆ ಅನುಮತಿ ಕೊಡುವುದಿಲ್ಲ, ಪರಿಷತ್ತಲ್ಲಿ ಸ್ಥಳ ಮಹಜರಿಗೆ ಅನುಮತಿ ಕೊಡುವುದಿಲ್ಲ ಅಂತ ಇದೇ ಮೊದಲ ಬಾರಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಂದರೆ ಸ್ವಲ್ಪ ಗೊಂದಲ ಕಾಣಿಸ್ತಾ ಇತ್ತು, ಮುಂದೆ ನೋಡೋಣ ಪರಿಸ್ಥಿತಿ ನೋಡಿಕೊಂಡು ಅನ್ನೋ ರೀತಿ. ಯಾಕಂದರೆ ಸುಪ್ರೀಂ ಕೋರ್ಟ್ನ ತೀರ್ಪು ಒಂದನ್ನು ಉಲ್ಲೇಖ ಮಾಡಿಕೊಂಡೇ ಚರ್ಚೆಗಳು ಶುರುವಾದವು. ಸದನದ ಒಳಗಡೆ ಜಟಾಪಟಿ ಆಗಿರೋ ಹೊತ್ತಲ್ಲಿ ಅಥವಾ ಸದನದ ಒಳಗಡೆ ಏನಾದರೂ ಅಂಥ ಕೃತ್ಯಗಳಾದಾಗ ಅವಕಾಶ ಕೊಡಬೇಕಾಗತ್ತೆ ಅನ್ನೋ ತೀರ್ಪನ್ನು ಉಲ್ಲೇಖ ಮಾಡಿಕೊಂಡು ಕಾಂಗ್ರೆಸ್ನ ನಾಯಕರು ಸಭಾಪತಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ರು ಈ ವಿಚಾರದಲ್ಲಿ. ಆದರೆ ಸಭಾಪತಿಗಳು ಹೇಳ್ತಿರೋದೇನು? ಸದನ ಮುಂದೂಡಲ್ಪಟ್ಟ ಮೇಲೆ ನಡೆದಿರುವ ಘಟನೆ ಆದರೂ ಕೂಡ ಇಬ್ಬರ ದೂರನ್ನು ತಗೊಂಡು ಅವತ್ತೇ ಎಲ್ಲ ಕ್ಲೋಸ್ ಮಾಡಿದ್ದಾಗಿದೆ. ಅದಾದ ಮೇಲೆ ಇಲ್ಲಿ ಏನಿದೆ ಅಂತ ಅವ್ರು ಹೇಳ್ತಿರೋದು. ಹೊರಟ್ಟಿಯವರು ಇದೇ ಮೊದಲ ಬಾರಿ ಬಹಳ ಸ್ಪಷ್ಟವಾಗಿ ನಿರ್ಧಾರ ತಿಳಿಸಿದ್ದಾರೆ. ಮಹಜರುಗೆ ಪರಿಷತ್ನಲ್ಲಿ ಅವಕಾಶ ಕೊಡೋದಿಲ್ಲ. ಸದನ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಆಗಿದೆ, ಸದನ ಲಾಕ್ ಆಗಿದೆ, ಸದನದ ಒಳಗಡೆ ಬಡಿದಾಟ ಹೊಡೆದಾಟವೂ ಆಗಿಲ್ಲ. ಲಾಕ್ ಆಗಿದೆ. ಈಗ ಹೊಡೆದಾಟ ಬಡಿದಾಟ ಆಗಿತ್ತಾ? ಅದು ಆಗಿಲ್ಲ. ಯಾವ ರೀತಿ ಪಂಚನಾಮೆ ಅಂತ ಹೇಳಲಿ, ಅವರು ಹೇಳಿಲ್ವಲ್ಲ ಇನ್ನು. ಯಾವ ರೀತಿ ಏನು ಪಂಚನಾಮೆ ಮಾಡ್ತಾರಲ್ಲ ಬಂದು? ಈಗ ಸದನದ ಒಳಗಡೆ ಏನಾದ್ರು ಕಿತ್ತಾಡ್ಕೊಂಡಿದ್ದಾರ? ಅಲ್ಲೇನೋ ಮೇಜ್ ಎತ್ಕೊಂಡು ಮತ್ತೊಂದು ಎತ್ಕೊಂಡು ಕಿತ್ತಾಟ ಆಗಿದೆಯಾ? ಸದನ ಮುಂದೂಡಿಕೆನೂ ಆಗಿತ್ತು, ಆಮೇಲೆ ಇವರು ಮಾತಿನ ಜಟಾಪಟಿ ಆಗಿದೆ. ಹೊರಗಡೆ ಬಂದು ಅವರು ಹೊಡೆಯೋಕ್ಕೆ ಬಂದಿದ್ದಂತೆ ಇನ್ನೊಂದು ಪೊಲೀಸರು ಅದೆಲ್ಲ ಆಗಿರೋದು ಹೊರಗಡೆ ಬಂದ ಮೇಲೆ. ಸದನದೊಳಗಡೆ ಹೊಡೆದಾಟ ಆಗಿತ್ತು ಅಂದರೆ ಅದು ಆ ಸ್ಥಳ ಪಂಚನಾಮೆ ಮತ್ತೊಂದು. ಬಟ್ ಅದು ಯಾವುದೂ ಆಗಿಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಪರಿಷತ್ನ ಒಳಗಡೆ ಬಿಡಲ್ಲ ನಾನು ಅಂತ ಖಡಾಖಂಡಿತವಾಗಿ ತಿಳಿಸಿದ್ದಾರೆ. ಯಾವುದನ್ನು ಪಂಚನಾಮೆ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಅದನ್ನು ಹೇಳ್ತಿಲ್ಲ ಇನ್ನು CID ಅವರು. ಏನು ಅಂತ ಹೇಳಲಿ? ಸದ್ಯಕ್ಕೆ CIDಗೆ ಸದನದಲ್ಲಿ ಅನುಮತಿ ಕೊಡಲ್ಲ ಅಂತ ಹೇಳಿದ್ದಾರೆ. ಇನ್ನು ವಿಡಿಯೋ ಸಾಕ್ಷಿ ಕೊಡಿ ಅನ್ನೋ CID ಪತ್ರದ ಕುರಿತು ಈಗ ಸಭಾಪತಿಗಳನ್ನೇ ಕೇಳಬೇಕಾಯ್ತಲ್ಲ. ಅಧಿಕೃತವಾದ ವಿಡಿಯೋ ಬೇಕಂದ್ರೆ ಸಭಾಪತಿಗಳು ಅವತ್ತೇ ಹೇಳಿದ್ರು ಸದನದ ರೆಕಾರ್ಡಲ್ಲಿ ಯಾವುದೂ ಇಲ್ಲ ಅಂತ ಖಚಿತಪಡಿಸಿದ್ರು, ಅಂಥದ್ದೇನೂ ಇಲ್ಲ ಅಂತ. ಈಗ ರೆಕಾರ್ಡ್ ಕೊಡಿ ಅಂತ CID ಕೇಳಿತ್ತು. ವಿಡಿಯೋದ ಬಗ್ಗೆ ಏನು ಹೇಳಿದ್ದಾರೆ ಸಭಾಪತಿಗಳು? ಲಕ್ಷ್ಮಿ ವಿಡಿಯೋ ಸಾಕ್ಷಿ ಕೊಟ್ಟಿದ್ದಾರೆ ನಿನ್ನೆ. ಅದಕ್ಕೂ ಮೊದಲು ರವಿ ಕೂಡ ಕೊಟ್ಟಿದ್ರು. ಅಂದರೆ ಅವರು ಒಂದು ವಿಡಿಯೋ ಕೊಟ್ಟಿದ್ದಾರೆ, ಇವರು ಒಂದು ವಿಡಿಯೋ ಕೊಟ್ಟಿದ್ದಾರೆ ಅಂತ ಆಯ್ತು ಅಲ್ಲಿಗೆ. ಮೊದಲು ರವಿ ನೀಡಿದ್ದರು ತಮ್ಮದೇ ತಂಡಕ್ಕೆ ಈ ವಿಡಿಯೋವನ್ನು, ಅದನ್ನು ಕೊಟ್ಟಿದ್ದೀನಿ, ಇದನ್ನು ಕೊಟ್ಟಿದ್ದೀನಿ. ಸೋಮವಾರ ಮಂಗಳವಾರ ಮತ್ತೊಮ್ಮೆ ವಿಡಿಯೋ ನೋಡಲಾಗುತ್ತೆ, ಆ ವಿಡಿಯೋವನ್ನು ಪರಿಶೀಲಿಸಲಾಗುತ್ತೆ. ಆಮೇಲೆ FSLಗೆ ಕಳಿಸ್ಕೊಡ್ತೀವಿ, ಸತ್ಯಾಂಶ ಏನು ಬರುತ್ತೆ ಅನ್ನೋದನ್ನು ನೋಡಿ ನಮ್ಮದೇ ತೀರ್ಮಾನವನ್ನು ಮಾಡ್ತೇವೆ.
ಸಂಧಾನಕ್ಕೂ ಕೂಡ ಯತ್ನ ಆಗುತ್ತೆ, ನಮ್ಮದೇ ತೀರ್ಮಾನ ಆಗುತ್ತೆ. ಏನೇ ಆಗಿದ್ರೂ ಕೂಡ ಅಲ್ಲಿ ಸೋಮವಾರ ಮಂಗಳವಾರ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಸದನದ ವಿಚಾರಗಳು ಒಳಗಡೆನೆ ಇತ್ಯರ್ಥ ಆಗಬೇಕಿತ್ತು. ಅದು ಕೂಡ ರೆಕಾರ್ಡ್ ಆಗಿಲ್ಲದೆ ಇರೋ ವಿಷಯ ಅಂತ ಅವ್ರು ಹೇಳಿದ್ರು ಅವತ್ತು. ಸೊ ನಾವು ತೀರ್ಮಾನ ಮಾಡ್ಬೇಕಾದ್ರೆ ನಾವೇ ತೀರ್ಮಾನ ಮಾಡ್ತೀವಿ, CIDಗೆ ಅವಕಾಶ ಕೊಡಲ್ಲ ಮಹಜರಿಗೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು ದೂರು ಕೊಟ್ಟಿಲ್ಲ. ಮತ್ತೊಮ್ಮೆ ಅವತ್ತಾದಾಗ 2 ಕಡೆಯಿಂದ ದೂರು ಬಂದಿತ್ತು, ಅದು ಸ್ವೀಕರಿಸಿದ್ ಬಿಟ್ರೆ ಮತ್ತೊಂದು ದೂರು ಕೊಟ್ಟಿಲ್ಲ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. CT ರವಿ ಕೂಡ ಪ್ರತಿ ದೂರು ಕೊಟ್ಟಿದ್ರು. ಎರಡನ್ನೂ ಪರಿಗಣಿಸಿ ಅವತ್ತು ಸಂಜೆನೆ ನಾನು ಸದನದಲ್ಲಿ ರೂಲಿಂಗ್ ಕೊಟ್ಟಿದ್ದೀನಿ, ಅದಾದ ನಂತರ ಲಕ್ಷ್ಮೀ ದೂರು ಬಂದಿಲ್ಲ ಅಂತ ಹೇಳಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳ್ತಿದ್ದಾರೆ, CID ಅಧಿಕಾರಿಗಳಿಂದ ತನಿಖೆ ಶುರುವಾಗಿದೆ, ಅಲ್ಲಿಂದ ಎಲ್ಲ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನನಗಿದೆ, CT ರವಿ ವಿರುದ್ಧ ಕಾನೂನು ಚೌಕಟ್ಟಲ್ಲಿ ಕ್ರಮ ಕೈಗೊಳ್ಳೋ ಭರವಸೆ ನನಗಿದೆ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಸಭಾಪತಿ ಅವರಿಗೆ ಸೆಡ್ ಹೊಡಿತಿದ್ದಾರಾ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಸೊ ಸಭಾಪತಿಗಳು ಇದೆ ಮೊದಲ ಬಾರಿಗೆ ಬಹಳ ಕ್ಲಿಯರ್ ಆಗಿ ತನ್ನ ನಿರ್ಧಾರವನ್ನು ತಿಳಿಸಿರೋದು. ಈಗ COD ಅವರು ಯಾವ ರೀತಿ ಪಂಚನಾಮ ಮಾಡ್ತಾರೆ ಅಂತ ಹೇಳ್ಬೇಕು ನಮಗೆ. ಅವರು ಪಂಚನಾಮ ಮಾಡ್ತೀವಿ ಅಂದ್ರೆ ಈಗ ಹೌಸ್ ಅಡ್ಜರ್ನ್ ಆಗೈತಿ, ಲಾಕ್ ಆಗೈತಿ, ಅಲ್ಲೇನು ಕುರ್ಚಿ ಟೇಬಲ್ಗೆ ಪಂಚನಾಮ ಮಾಡ್ತಾರೋ ಅಥವಾ ಅವ್ರನ್ನ ಕರ್ಕೊಂಬಂದು ಮಾಡ್ತಾರೋ, ಯಾವ ರೀತಿ ಪಂಚನಾಮ ಮಾಡ್ತಾರೆ ಬೇಕಲ್ಲ. ಅಲ್ಲಿನ ಒಳಗೆ ಹೊಡೆದಾಟ ಆಗಿಲ್ಲ. ಪಂಚನಾಮೆ ಮಾಡಬೇಕಾದ್ರೆ ಯಾವ ರೀತಿಯಿಂದ ಪಂಚನಾಮ ಮಾಡ್ತಾರೆ ಅಲ್ಲಿ, ಅದು ನಮಗೆ ನಾವು ಪತ್ರ ಬರ್ದೇವು, ನಮ್ಮ ಸೆಕ್ರೆಟರಿ ಬರ್ತಾರೆ, ಯಾವ ರೀತಿಯಿಂದ ಪಂಚನಾಮ ಮಾಡ್ತೀವಿ ತಿಳಿಸ್ರಿ ನಮಗೆ. ಆ ನಂತರ ನಾವು ವಿಚಾರ ಮಾಡ್ತೀವಿ ಅಂತೇಳಿ ವಿಚಾರ ಮಾಡ್ತೀವಿ, ಇಷ್ಟ ಪರಿಶೀಲಿಸ್ತೀವಿ. ಬಟ್ ನಾವು ಕೊಡಬೇಕು ಕೊಡಬಾರ್ದು ಅಂತ ನಾವು ಈಗ ಹೇಳೋಕ್ಕಾಗೋಲ್ಲ. ಅವ್ರು ಯಾವ ರೀತಿಯಿಂದ ಪಂಚನಾಮ ಮಾಡ್ತಾರೆ ಅನ್ನೋ ನಮ್ಮ ಪತ್ರ ಬರೆದ್ರೆ ನಾವು ಅವ್ರಿಗೆ ಮಾಡ್ತೀವಿ. ಈಗಂತೂ ನಾವು ಕೊಡೋಂಗಿಲ್ಲ, ನಾವು ತೀರ್ಮಾನ ತಿಳಿಸ್ಬಿಟ್ಟು ನಾವು ನಿಮ್ಮ ಪಂಚನಾಮ ಮಾಡೋಕ್ಕೆ ನಮ್ಮ ಸದನದಲ್ಲಿ ಪರ್ಮಿಷನ್ ಕೊಡೋಂಗಿಲ್ಲ. ಯಾವ ರೀತಿ ಪಂಚನಾಮ ಮಾಡ್ತೀವಿ ನಮ್ಗೆ ತಿಳಿಸ್ರಿ, ಆಮೇಲೆ ಹೇಳ್ತೀವಿ. ವಿಡಿಯೋ ಸಾಕ್ಷಿ ನಿನ್ನೆ ಇವರು ಕೊಟ್ಟಾರೆ, ನಿನ್ನೆ ಹೆಬ್ಬಾಳ್ಕರ್ ಲಕ್ಷ್ಮಿ ಅವ್ರು ನಿನ್ನೆ ಕೊಟ್ಟಾರೆ. ಮೊದಲು ಅವರು ರವಿವಾರ ಕೊಟ್ಟಿದ್ರು. ರವಿವಾರ ಕೊಟ್ಟಾಗ ಒಂದು ಸೈಡ್ ಆಗಿತ್ತು ಅದು. ಇನ್ನಿನ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಾರೆ, ಅವರ ವಿಡಿಯೋ ಇದನ್ನು ಕೊಟ್ಟಾರೆ. ಅದನ್ನು ನಾವು ಇವತ್ತು ನಮ್ಮ ಸೆಕ್ರೆಟ್ರಿ ಮತ್ತು ಅಡಿಷ್ನಲ್ ಸೆಕ್ರೆಟ್ರಿ ಬೇರೆ ಬೇರೆ ಎಲ್ಲ ಹೇಳಿ ನಾನು ಬೆಂಗಳೂರಾಗ ಅವರು ನಮ್ಮದಾದಂಥ ಒಂದು ಇದೈತೆ ಅಲ್ಲೇ ರೂಮ್ನಲ್ಲಿ ಲಾಕ್ ಮಾಡಿ TV ಹಾಕಿ ನೋಡಿ ಅವರು ನಾಳೆಗೆ ಏನು ರಿಪೋರ್ಟ್ ಕೊಡ್ತಾರೆ ನೋಡ್ತೀವಿ. ನೋಡಿದ ನಂತರ ಅದು ಅಕಸ್ಮಾತ್ ಅದರಲ್ಲಿ ಏನೋ ಇದ್ದರೆ ಅದನ್ನು ನಾವು FSLಗೆ ಕಳಿಸ್ಬೇಕು. FSLಗೆ ಕಳಿಸಿ ಅಲ್ಲಿಂದ ಬಂದ ನಂತರ ಅದರಲ್ಲಿ ಏನಾದರೂ ಏನೋ ಸತ್ಯಾಂಶ ಅದಾವ ಏನದಾವ ಅದನ್ನು ನೋಡ್ಕೊಂಡು ನಮ್ಮದೇ ಆದಂಥ ರೀತಿ ನಾವು ತೀರ್ಮಾನ ಮಾಡ್ತೀವಿ. ಮತ್ತೊಂದು ಕಡೆ ಈ ಕೇಸ್ನಿಂದಾಗಿ ನೋಡಿ ಪಕ್ಷದಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ಶುರುವಾಗಿದೆ. ಮೊನ್ನೆ ಜಾರಕಿಹೊಳಿ ಅವ್ರ ನಿವಾಸದಲ್ಲಿ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಒಂದು ಪ್ರಮುಖ ವಿಚಾರ ಇದು ಹೌದು, ಬೆಳಗಾವಿ ರಾಜಕಾರಣದಲ್ಲಿ DK ಕಂಟ್ರೋಲ್ ತಗೊಳ್ತಿದ್ದಾರೆ, ಪೊಲೀಸರನ್ನ ಅವತ್ತು ತಾನು ಹೇಳ್ದಂಗೆ ಕೇಳಿಸಿದ್ರು ಅನ್ನುವಂಥ ಅಸಮಾಧಾನ ಪಕ್ಷದೊಳಗೆ ಎದ್ದಿದೆಯಂತೆ. ಪರಮೇಶ್ವರ್ ಅವರು ಸಿಟ್ಟು ಮಾಡ್ಕೊಂಡಿರೋದಿರಬಹುದು, ನನಗೆ ಮಾಹಿತಿ ಕೊಟ್ಟಿಲ್ಲ, ನಾನು ಮಾಹಿತಿ ಪಡ್ಕೊಳ್ತೀನಿ, ಪೊಲೀಸರ ನಡವಳಿಕೆ ಕೆಲವೊಂದ್ಸಲ ಮುಜುಗರಕ್ಕೆ ಕಾರಣ ಆಗುತ್ತೆ ನಮಗೆ ಇಲಾಖೆಗೆ ಅನ್ನುವ ಹೇಳಿಕೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದೇನು, ಜಿಲ್ಲಾ ಉಸ್ತುವಾರಿ ಸಚಿವನ ಮಾತೇನು ಕೇಳಿಲ್ಲ ಪೊಲೀಸರು. ಈ 3 ಹೇಳಿಕೆಗಳು ಅವತ್ತೇ ಸುಳಿವು ಕೊಟ್ಟಿತ್ತಲ್ವ. ಸಿಟ್ಟಾಗಿದ್ದಾರೆ ಸ್ವಪಕ್ಷೀಯರೇ, ಮಂತ್ರಿಮಂಡಲವೇ ಸಿಟ್ಟಾಗಿದೆ ಈ ಘಟನೆಯ ಮತ್ತು ನಡೆದಂಥ ಬೆಳವಣಿಗೆ ಬಗ್ಗೆ, ಪೊಲೀಸರು ನಡೆಸ್ಕೊಂಡ ಬಗ್ಗೆ. ಗೃಹ ಇಲಾಖೆ ಕೆಟ್ಟ ಹೆಸರು ಬಂತು, ಅದನ್ನು ಹೊಣೆಯನ್ನು ಪರಮೇಶ್ವರ್ ಅವರು ಹೊರಬೇಕಾಗತ್ತೆ. ಬಟ್ ಮಾಡಿದ್ಯಾರೋ ಅನ್ನೋ ರೀತಿಯಲ್ಲಿ ಆಗಿತ್ತಲ್ಲ. ಈಗ ಅದು ಒಂದು ಪ್ರಮುಖ ವಿಚಾರ ಚರ್ಚೆ ಆಗಿದೆ ಈ ಅಹಿಂದ ನಾಯಕರ ಮೀಟಿಂಗಲ್ಲಿ. ಹಾಗಾದರೆ DK ಶಿವಕುಮಾರ್ ಅವರು ಎಲ್ಲ ಕಂಟ್ರೋಲು ತೊಗೊಂಡ್ಬಿಡ್ತಾರ. ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಅಧಿವೇಶನ ಇದಾಯಿತು, ಸಮಾವೇಶ ಆಯಿತು, CWC ಆಯಿತು, ನಾಯಕರು ಬಂದರು, ಅಲ್ಲೂ ಎಲ್ಲ ಕಡೆಗಣಿಸಿ ಪೊಲೀಸರನ್ನು ತನ್ನ ಕಂಟ್ರೋಲಿಗೆ ತಗೊಂಡು ಇಲ್ಲಿ DCC ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಹೆಬ್ಬಾಳ್ಕರ್ ಮೂಗು ತೋರಿಸ್ತಿದ್ದಾರೆ. ಅವರಿಂದಾಗಿ ಫೈನಲ್ ಆಗಿದ್ದೆಲ್ಲ ಈಗ ಸಮಸ್ಯೆ ಆಗಿದೆ ಅನ್ನೋ ವಿಷಯ ಎಲ್ಲವೂ ಅಸಮಾಧಾನಕ್ಕೆ ಕಾರಣ ಆಗಿದೆ ಅನ್ನೋದು ಕೇಳಿ ಬರ್ತಿರೋ ಸುದ್ದಿ. ಸೊ ಹೆಬ್ಬಾಳ್ಕರ್ ಮೇಲೆ ಈಗ ಮುನಿಸಿಕೊಂಡಿರುವ ಸಿದ್ದು ಬಣ ಮೊದಲಿಂದ ಇದ್ದದ್ದೇ ಅದು. ಆದರೆ ಆ ಬೂದಿ ಮುಚ್ಚಿದ ಕೆಂಡದಂಗೆ ಇದ್ದಿದ್ದೀಗ ಸ್ಫೋಟವಾಗಿದೆ. ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಈ ರೀತಿ ಆಗ್ತಿದೆ. ಬೆಳಗಾವಿಯಲ್ಲಿ ನಮ್ಮ ಮಾತಿಗೆ ಬೆಲೆ ಇಲ್ವಾ ಹಾಗಾದರೆ ಅಂತ ಸಿಟ್ಟು ಮಾಡ್ಕೊಂಡಿದ್ದು, ಇದನ್ನು ಹೈಕಮಾಂಡ್ ಗಮನಕ್ಕೆ ತಗೊಂಡು ಹೋಗೋದಕ್ಕೆ ನಿರ್ಧಾರ ಆಗಿದೆ ಅನ್ನೋದು ಮೂಲಗಳ ಮಾಹಿತಿ. ಸೊ ಸ್ವಪಕ್ಷೀಯರಿಂದಲೂ ಶಾಕ್. ಮತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಭಾಪತಿಗಳು ಕೂಡ ಒಂದು ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ನಾವೇ ತೀರ್ಮಾನ ಮಾಡ್ತೀವಿ, ಏನು ಅನ್ನೋದನ್ನು ನಾವೇ ತೀರ್ಮಾನ ಮಾಡ್ತೀವಿ, ವಿಡಿಯೋ 2 ಕಡೆಯಿಂದ ಬಂದಿದೆ ಅಂತ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.